ಚೆನ್ನಾಗಿ ಮಾಡಿದ್ದಾರೆ ಸರ್. ಮೂವಿಲಿ ದರ್ಶನ್ ಅವ್ರ ಆ್ಯಕ್ಟಿಂಗು, ಶ್ರುತಿ ಅವ್ರ ಆ್ಯಕ್ಟಿಂಗು, ಮಹಾರಾಷ್ಟ್ರ ಅವ್ರ ಮಗಳು ತುಂಬ ಚೆನ್ನಾಗಿ, ಫಸ್ಟ್ ಮೂವಿ ಆದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಇಷ್ಟ ಆಗುತ್ತೆ. ರೈತರ ಬಗ್ಗೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ಸರ್, ಇಷ್ಟ ಆಗುತ್ತೆ ಫಿಲ್ಮ್. ಚೆನ್ನಾಗಿದೆ ಸರ್. ದರ್ಶನ್ ಅವರು ಅವ್ರ ಫ್ಯಾನ್ ನಾನು, ತುಂಬ ಇಷ್ಟ ಆಯಿತು ಅವ್ರ ಫಿಲಮ್ ನೋಡಿ. ಆ್ಯಕ್ಚುಲಿ ನೆನ್ನೆ ಬರಬೇಕಾಯ್ತು, ಟಿಕೆಟ್ ಸಿಗಲಿಲ್ಲ. ತುಂಬ ಚೆನ್ನಾಗಿತ್ತು. ಮೆಸೇಜ್ ಚೆನ್ನಾಗಿದೆ, ಓವರಾಲ್ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಜಾತಿ ಅನ್ನೋರು ಬಂದು ನೋಡ್ಬೇಕು ಈ ಫಿಲಮ್ನ. ದರ್ಶನ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ದರ್ಶನ್ ಸರಿಗೆ ಹೇಳಿ ಮಾಡಿಸ್ದಂಗಿದೆ ಅಲ್ಟಿ. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋ ಮೂವಿ. ನನಗೆ ಅದು ದರ್ಶನ್ ಅವ್ರ ಗೆಟಪ್ ಇಷ್ಟ ಆಯಿತು, ಮತ್ತು ಮಹಾಲಕ್ಷ್ಮಿ ಅವ್ರ ಮಗಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅದಕ್ಕೆ ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಬಂದು ನೋಡಬೇಕಾಗಿರೋದು ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ, ಯಾವ ಥರ ಇನ್ನೂ ನಮ್ಮಲ್ಲಿ ಬೇರೂರಿದೆ ಅಂತ, ಅದ್ರ ಬಗ್ಗೆ ತೆಗೆದಿದ್ದಾರೆ. ತುಂಬ ಒಳ್ಳೆ ಕಾನ್ಸೆಪ್ಟು, ತುಂಬ ಚೆನ್ನಾಗಿದೆ. ಮಸ್ತಾಗಿತ್ತು. ನಾನು ಇದರಲ್ಲಿ ಮೂವಿಲಿ ನ್ಯೂ ಲುಕ್ ನೋಡೋ ಕ್ರೇಜ್ಗೋಸ್ಕರ ಬಂದಿತ್ತು. ನಾನು ಯಶಾಭಿಮಾನಿಯಾಗಿ ಹೇಳ್ತಿದ್ದೀನಿ, ಮೂವಿ ಮಾತ್ರ ಸೂಪರು, ನೆಕ್ಸ್ಟ್ ಲೆವೆಲಲ್ಲಿದೆ ಬ್ರೋ. ರೈತರ ಬಗ್ಗೆ ಮಾತ್ರ ಮಸ್ತಾಗಿ ತೆಗೆದಿದ್ದಾರೆ. ನನಗೇನು ಇಷ್ಟ ಆಯಿತು ಅಂದರೆ ರೈತರ ಬಗ್ಗೆ ಇಷ್ಟ ಆಯಿತು. ರೈತರು ಬೆಳೆ ಅನ್ನನೇ ತಿನ್ನೋದಾಗಿರಿ ಮೂವಿ ಬಂದು ನೋಡೋಕೆ ಹೇಳಿ ಬ್ರೋ. ಮಸ್ತು ಮೂವಿ, ನಮ್ಮ ಡಿ ಬಾಸ್ಗೋಸ್ಕರ ಮಸ್ತ್ ಮೂವಿ ಮಾಡಿದ್ದಾರೆ. ಥ್ಯಾಂಕ್ ಯು ಬ್ರೋ. ಕಥೆ ಚೆನ್ನಾಗಿದೆ. ತುಂಬ ಸೂಪರ್ ಆಗಿದೆ. ಆ್ಯಕ್ಟಿಂಗ್ ಇಷ್ಟ ಆಯಿತು, ಫೈಟು ತುಂಬ ಚೆನ್ನಾಗಿದೆ, ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಒಂದು ಸಂದೇಶ ಇದೆ, ಜಾತಿ ಬಗ್ಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ತುಂಬ ಸೂಪರ್ ಆಗಿದೆ. ಬಾಸ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಡಿ ಬಾಸ್, ಜೈ ಡಿ ಬಾಸ್. ಕಾಟೇರ ಪಾರ್ಟ್ 2ಗೋಸ್ಕರ ಕಾಯ್ತಾ ಇದ್ದೀವಿ. ಫೈಟು, ಆ್ಯಕ್ಷನ್ ಸೀನು, ಜಾತಿ ಬಗ್ಗೆ ತೆಗೆದಿರೋದು, ರೈತರು ಎಷ್ಟು ಕಷ್ಟ ಬೀಳ್ತಾರೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ದರ್ಶನ್ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು. ಆ ರೈತರ ಬಗ್ಗೆ ಚೆನ್ನಾಗಿ ಮಾತ್ರ ಮಾಡಿದ್ದಾರೆ. ಓಕೆ, ಸೂಪರ್ ಆಗಿದೆ. ಸಖತ್ತಾಗಿತ್ತು ಸರ್. ಆ್ಯಕ್ಟಿಂಗ್ಸ್ ತುಂಬ ಚೆನ್ನಾಗಿತ್ತು ಸರ್. ಸೂಪರ್ ಅಣ್ಣ, ಮಸ್ತಾಗೈತೆ. ರೈತರು ಸಂಬಂಧಪಟ್ಟಿದೆ.